ಎಲ್ರಿಗೂ ನಮಸ್ಕಾರ. ನಾನು ಸ್ಮಿತಾ ಕೆನಡಾದಿಂದ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ರ್ಯಾಟಲ್ ಸ್ನೇಕ್ ಪಾಯಿಂಟ್ ಕನ್ಸರ್ವೇಷನ್ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ಮಿಲ್ಟನಲ್ಲಿ ಇದೆ. ಇದರ ದಾರಿ ಏನಂದರೆ ಆಗುಂಬೆ ಘಾಟಿ ಹಾಗೆ ನಾವು ಹತ್ತೇವಲ್ಲ ಹಾಗೆ ಶಾರ್ಪ್ ಟರ್ನ್ಸ್ ಎಲ್ಲ ಇದೆ. ಇಲ್ಲಿ ಒಳಗೆ ಹೋಗಲಿಕ್ಕೆ ಎಂಟ್ರಿ ಫೀಸ್ ಕೊಡಬೇಕಾಗ್ತದೆ. ನೀವು ಕೌಂಟರಲ್ಲಿ ಪೇ ಮಾಡ್ಬೋದು, ಇಲ್ದಿದ್ರೆ ಆನ್ಲೈನ್ ಕೂಡ ಪೇಮೆಂಟ್ ಮಾಡಿ ಬರ್ಬೋದು. ಹೋದ ತಕ್ಷಣ ನಿಮಗೆ ಫುಲ್ ಮ್ಯಾಪ್ ಇಲ್ಲಿ ಕಾಣ್ತದೆ. 3 ಟ್ರೈಲ್ಸ್ ಇದೆ. ನಾವು ವಿಸ್ಟಾ ಅಡ್ವೆಂಚರ್ ಟ್ರೈಲಿಗೆ ಹೋಗ್ತಾ ಇದ್ದೇವೆ. ಅದು 1.5 ಕಿಲೋಮೀಟರ್ ಟ್ರೈಲ್. ಇಲ್ಲಿ ಮೊದಲೇ ಬರೆದಿದ್ದಾರೆ ಬಿ ಅವೇರ್, ಇಲ್ಲಿ ಕ್ಲಿಫ್ಸ್ ಇದೆ, ಸೈಡ್ಗೆಲ್ಲ ಹೋಗಬೇಡಿ ಅಂತ ಮೊದಲೇ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಚಂದ ಉಂಟು ನೋಡಿ ಈ ಟ್ರೈಲ್. ಎಲ್ಲಿ ನೋಡಿದ್ರು ಮರಗಳು, ಗ್ರೀನರಿ. ನನಗಂತೂ ತುಂಬ ಖುಷಿ ಆಯ್ತು. ಇಲ್ಲಿ ದಾರಿ ಸ್ವಲ್ಪ ಅಡ್ವೆಂಚರಸ್ ಅಂತ ಹೇಳ್ಬೋದು. ನೋಡಿ ಹೇಗೆ ಉಂಟು ನೋಡಿ. ಸ್ಟ್ರಾಲರ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ, ಹತ್ತಲಿಕ್ಕೆ ಇಳಿಲಿಕ್ಕೆ ಎಲ್ಲ ತುಂಬ ಉಂಟು. ಸೀನಿಯರ್ ಸಿಟಿಸನ್ಸಿಗೆ ಕೂಡ ಈ ಟ್ರೈಲ್ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಒಂದು ಸೈಡಿಗೆ ಹೋದರೆ ಲುಕ್ಔಟ್ ಟ್ರೇಲ್ಸ್ ಉಂಟು ತುಂಬ. ಅಂದರೆ ಅಲ್ಲಲ್ಲಿ ನೀವು ನಿಂತ್ಕೊಂಡು ನೋಡ್ಬೋದು. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ, ಮೇಲಿಂದ ಫುಲ್ ಸಿಟಿ ಇಲ್ಲಿ ಕಾಣ್ತದೆ. ಈ ಲುಕ್ಔಟ್ ಪಾಯಿಂಟ್ಸ್ ಏನಂದರೆ ಅಲ್ಲಿ ಏನು ಅಡ್ಡ ಇಲ್ಲ, ಸೀದಾ ನೀವು ಹೋಗ್ಬೋದು. ಸೊ ಅದಕ್ಕೆ ಇಲ್ಲಿ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೈಡ್ಗೆಲ್ಲ ತುಂಬ ಹೋಗಬೇಡಿ ಅಂತ. ಬಿಕಾಸ್ ಇಟ್ಸ್ ಆಲ್ ಓಪನ್. ಇಲ್ಲಿ ಕೂತ್ಕೊಂಡು ಈ ಸೀನಿಕ್ ವ್ಯೂ ಅನ್ನು ನೋಡ್ತಾ ಇರುವ ಅಂತ ಅನಿಸ್ತದೆ. ಈಗ ನಾವು ಇನ್ನೊಂದು ಸೈಡಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ಹೀಗೆ ಮೆಟ್ಲುಂಟು, ಸ್ಟೆಪ್ಸ್ ಉಂಟು. ಕೆಳಗೆ ಹೋಗಿ ನೋಡಿದರೆ ಏನು ನೋಡಿ, ಕೆಳಗೆ ಎಷ್ಟು ಚಂದ ಉಂಟು ನೋಡಿ. ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನೋಡಿ ಇದೆಲ್ಲ ನ್ಯಾಚುರಲ್ ಕಲ್ಲುಗಳು, ಎಷ್ಟು ಚಂದ ಕಾಣ್ತದೆ ನೋಡಿ. ಹೀಗೆ ಸ್ವಲ್ಪ ಮೇಲೆ ಹೋಗ್ಬೋದು. ಅಲ್ಲಿ ಸಹ ಒಂದು ಲುಕ್ಔಟ್ ಪಾಯಿಂಟ್ ಉಂಟು. ಅಲ್ಲಿಂದ ನೋಡಿದರೆ ನಿಮಗೆ ಫುಲ್ ಸಿಟಿ ಕಾಣ್ತದೆ. ಇದೊಂಥರ ಕೇವ್ ಥರ ಉಂಟು. ಈ ಸ್ಟೋನ್ಸಿಂದಾಗಿ ತುಂಬ ತಣ್ಣಗುಂಟು. ಇಲ್ಲಿ ಹೊರಗೆ ಟೆಂಪರೇಚರ್ ಇಟ್ಸ್ ಇನ್ 40s, ಬಟ್ ಇಲ್ಲಿ ತುಂಬ ತಣ್ಣಗೆ ಅನಿಸ್ತಾ ಉಂಟು. ಇಟ್ಸ್ ರಿಯಲಿ ಗುಡ್ ಪ್ಲೇಸ್. ಫೋಟೋ ತೆಗಿಲಿಕ್ಕೆ ಈ ಪ್ಲೇಸ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ವಿಡಿಯೋ ತೆಗಿಲಿಕ್ಕಂತೂ ನನಗೆ ತುಂಬ ಖುಷಿ ಆಯ್ತು. ಇಲ್ಲಿ ನೋಡಿ ಈ ನ್ಯಾಚುರಲ್ ಸ್ಟೋನ್ಸ್ ಎಷ್ಟು ಚಂದ ಕಾಣ್ತದೆ ನೋಡಿ. ಇಲ್ಲಿ ರಾಕ್ ಕ್ಲೈಂಬಿಂಗ್ ಎಲ್ಲ ತುಂಬ ಮಾಡ್ತಾರೆ ನೋಡಿ. ಇನ್ನೊಂದು ಸೈಡ್ ನೋಡಿದರೆ ಇಲ್ಲಿ ರಾಕ್ ಕ್ಲೈಂಬಿಂಗ್ಸ್ ಅವರು ಬರ್ತಾಯಿದ್ರು. ಅವರದ್ದೆಲ್ಲ ಗ್ಯಾಜೆಟ್ಸ್ ಎಲ್ಲ ತಗೊಂಡು. ನಮಗೆ ಹೀಗೆ ಹೋಗಲಿಕ್ಕೆ ತುಂಬ ಕಷ್ಟ, ದಾರಿಯೇ ಇಲ್ಲ ಅಲ್ಲಿ. ಸೊ ಆ ಸೈಡ್ ನಾವು ಜಾಸ್ತಿ ಅಡ್ವೆಂಚರ್ ಮಾಡಲಿಕ್ಕೆ ಹೋಗಲಿಲ್ಲ. ಹೇಳಿದೆ ಅಲ್ಲ ನಿಮಗೆ, ಇಲ್ಲಿ ರಾಕ್ ಕ್ಲೈಂಬಿಂಗ್ ಮಾಡ್ತಾರಂತ. ನೋಡಿ ಇಲ್ಲಿ ಹುಕ್ಸ್ ಎಲ್ಲ ಉಂಟು. ಅಲ್ಲಿ ಎಲ್ಲ ಕ್ಲಿಪ್ಸ್ ಹಾಕಿ ರಾಕ್ ಕ್ಲೈಂಬಿಂಗ್ ಇಲ್ಲಿ ಮಾಡ್ತಾರೆ. ಇಲ್ಲಿ ರಾಕ್ ಕ್ಲೈಂಬಿಂಗ್ ಕಲಿಸ್ತಾ ಇದ್ರು ನೋಡಿ. ಇಲ್ಲಿ ನೀವು ನೋಡ್ಬೋದು ಈ ಟ್ರೈಲ್. ಇದು ನಾವೀಗ ಇನ್ನೊಂದು ಸೈಡ್ ಹೋಗ್ತಾ ಇದ್ದೇವೆ. ಈ ಇನ್ನೊಂದು ಸೈಡಲ್ಲಿ ಫುಲ್ ಲುಕ್ಔಟ್ ಪಾಯಿಂಟ್ಸೇ ಇರೋದು ನೋಡಿ. ಎಷ್ಟು ಚಂದ ಕಾಣ್ತದೆ ನೋಡಿ ಇಲ್ಲಿಂದ. ಈಗ ಕೆನಡಾದಲ್ಲಿ ಸಮ್ಮರ್ ಅಲ್ಲ, ಸೊ ಎಲ್ಲ ಗ್ರೀನ್ ಅಂತ ಕಾಣ್ತದೆ ನಿಮಗೆ. ಅದೇ ಇಲ್ಲಿ ಫಾಲ್ ಸೀಸನಲ್ಲಿ ಬಂದರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ. ಇಲ್ಲಿ ಸೈಡಲ್ಲೆಲ್ಲ ನೋಡಿ, ಇಲ್ಲಿ ವಾಲ್ ಥರ ಬಿಲ್ಡ್ ಮಾಡಿದ್ದಾರೆ. ಸೊ ಆ ಸೈಡಿಂದ ನಡ್ಕೊಂಡು ಹೋಗ್ತಾ ಈ ಸೀನಿಕ್ ವ್ಯೂವನ್ನು ನೋಡ್ತಾ ಹೋಗೋದೇ ಒಂದು ತುಂಬ ಖುಷಿ. ಇಲ್ಲಿ ತುಂಬ ಜನ ಸನ್ರೈಸ್ ನೋಡಲಿಕ್ಕೆ, ಸನ್ಸೆಟ್ ನೋಡಲಿಕ್ಕೆ ಬರ್ತಾರೆ. ನಾವು ಪ್ಲ್ಯಾನ್ ಮಾಡಿದ್ದೇವೆ ಒಂದು ಸನ್ರೈಸ್ ಇಲ್ಲಿ ಬಂದು ನೋಡಬೇಕು ಅಂತ. ಅದಕ್ಕೆ ನಾವು ಬೆಳಿಗ್ಗೆ 4:15 ಇಲ್ಲಿ ಬರಬೇಕಾಗ್ತದೆ. ನೋಡುವ ಏನಾಗ್ತದಂತ. ನನಗಂತೂ ಈ ಟ್ರೈಲ್ ತುಂಬ ಇಷ್ಟ ಆಯಿತು. ಅಲ್ಲಲ್ಲಿ ಏನೆಲ್ಲ ಸಿಗ್ತಾ ಇತ್ತು ಅವಳಿಗೆ ಕಲೆಕ್ಟ್ ಮಾಡ್ತಾ ಇದ್ಲು. ಇಲ್ಲಿ ಈಗ ಅವಳಿಗೆ ಏಕಾರ್ನ್ ಸಿಕ್ಕಿದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಬ್ಯಾಗಲ್ಲಿ ಹಾಕ್ತಾ ಇದ್ದಾಳೆ ನೋಡಿ. ಇದು ಏಕಾರ್ನ್. ಈ ರ್ಯಾಟಲ್ ಸ್ನೇಕ್ ಪಾಯಿಂಟ್ ಪಾರ್ಕಲ್ಲಿ ನೀವು ಹೈಕಿಂಗ್ ಮಾಡ್ಬೋದು, ಬರ್ಡ್ ವಾಚಿಂಗ್ ಮಾಡ್ಬೋದು, ಕ್ಯಾಂಪಿಂಗ್ ಮಾಡ್ಬೋದು, ರಾಕ್ ಕ್ಲೈಂಬಿಂಗ್ ಮಾಡ್ಬೋದು. ತುಂಬ ಆ್ಯಕ್ಟಿವಿಟೀಸನ್ನು ಇಲ್ಲಿ ನೀವು ಮಾಡ್ಬೋದು. ಹೀಗೆ ನಡೀತಾ ನಮಗೀಗ ಸಾಕಾಯಿತು. ಅಲ್ಲಲ್ಲಿ ಬೆಂಚಸ್ ಇದೆ, ಪಿಕ್ನಿಕ್ ಟೇಬಲ್ಸ್ ಇದೆ, ವಾಶ್ರೂಮ್ ಕೂಡ ಇದೆ. ಅಲ್ಲಿ ಕೂತ್ಕೊಂಡು ನೀವು ಸ್ವಲ್ಪ ರೆಸ್ಟ್ ತಗೊಳ್ಬೋದು, ತಿನ್ಬೋದು, ಆರಾಮ್ ಮಾಡ್ಬೋದು. ನಂತರ ನಾವು ಹೋಗ್ತಾ ಇದ್ದೇವೆ ಇನ್ನೊಂದು ಲುಕ್ಔಟ್ ಪಾಯಿಂಟಿಗೆ. ಇದು ರ್ಯಾಟಲ್ ಸ್ನೇಕ್ ಪಾಯಿಂಟ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲುಕ್ಔಟ್ ಪಾಯಿಂಟ್ ಟು ವಾಚ್ ದ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಇದು ತುಂಬ ಚೆಂದ ಇದೆ. ಈ ರ್ಯಾಟಲ್ ಸ್ನೇಕ್ ಪಾಯಿಂಟ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಗಂತೂ ತುಂಬ ಖುಷಿ ಆಯಿತು. ಇದು ನಮ್ಮ ಮನೆಯ ತುಂಬ ಹತ್ತಿರ ಇದೆ. ಓನ್ಲಿ 20 minutes ಡ್ರೈವ್. ಈ ಟ್ರೈಲೆಲ್ಲ ಆದ ನಂತರ ಇಲ್ಲಿ
ಶೂಗಳನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಬ್ರಷ್ ಥರ ಇಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಶೂ ಕ್ಲೀನ್ ಮಾಡಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.